ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮನೆಲ್ಲ ನೋಡ್ದಂಗೆ ಬಿಗ್ ಬಾಸ್ ಸೀಸನ್ 13ಗೆ ಹೋಗುವಂತ ಕಂಟೆಸ್ಟೆಂಟ್ಸ್ಗಳ ಲಿಸ್ಟ್ ಬಂದಿದೆ. ಯಾರ್ಯಾರು ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ ಹೋಗ್ತಾರೆ ಮತ್ತೆ ಗಿಲ್ಲಿನ ಸೋರ್ಸೋ ಕಂಟೆಸ್ಟೆಂಟ್ಸ್ಗಳ ಬರ್ತಾರಾ ಇಲ್ವಾ ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಕಳೆದ 2 ದಿನಗಳಿಂದ ಬಿಗ್ ಬಾಸ್ ಬಗ್ಗೆ ಫೇಕ್ ನ್ಯೂಸ್ ಅಂದ್ರೆ ರಾಂಗ್ ನ್ಯೂಸ್ ಸಿಕ್ಕಾಪಟ್ಟೆ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನದು ಫೇಕ್ ನ್ಯೂಸ್ ಅಂತ ಕೇಳಿದ್ರೆ, ಬಿಗ್ ಬಾಸ್ ಸೀಸನ್ 20 ಲಾಂಚ್ ಆಗ್ತೈತೆ ಹಿಂದಿಯಲ್ಲಿ. ಅಂದ್ರೆ 20 ವರ್ಷ ಕಂಪ್ಲೀಟ್ ಆಗಿದೆ ಬಿಗ್ ಬಾಸ್ ಹಿಂದಿಗೆ. ಅದರ ಖುಷಿಯಾಗಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ 6 ಬಿಗ್ ಬಾಸ್ ಒಂದೇ ಸತಿ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿದ್ದಾರೆ. ಅಂದ್ರೆ ಕಮ್ ಟುಗೆದರ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಪ್ರೋಮೋ ಬಿಟ್ಟಿದ ತಕ್ಷಣ ಎಲ್ಲರೂ ಏನಂತ ಅನ್ಕೊಂಡ್ರು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಎಲ್ಲ 6 ಬಿಗ್ ಬಾಸ್ ಒಂದೇ ದಿವಸ ಲಾಂಚ್ ಆಗ್ತೈತೆ ಅಂತ ಅನ್ಕೊಂಡಿದ್ದಾರೆ. ಆದರೆ ದಟ್ಸ್ ಆಲ್ ಫೇಕ್. ಎಲ್ಲ ಫೇಕ್ ನ್ಯೂಸು. ಎಲ್ಲ ಬಿಗ್ ಬಾಸು ಒಂದೇ ದಿವಸ ಲಾಂಚ್ ಆಗ್ತಾ ಇಲ್ಲ. ಅವ್ರಿಗೇನು ತಲೆ ಕೆಟ್ಟಿದ್ಯಾ ಎಲ್ಲ ಬಿಗ್ ಬಾಸು ಒಂದೇ ದಿವಸ ಲಾಂಚ್ ಮಾಡೋದಕ್ಕೆ? ಅಸ್ಮಾತು ಎಲ್ಲ ಬಿಗ್ ಬಾಸು ಒಂದೇ ದಿವಸ ಲಾಂಚ್ ಆದರೆ TRPಗಳು ಹೊಡ್ಕೊಂಡು ಹೋಗುತ್ತೆ, ಎಲ್ಲ TRPಗಳು ಡೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲ ಬಿಗ್ ಬಾಸು ಒಂದೇ ಸತಿ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ನಾವೇನ್ ಮಾಡ್ತೀವಿ, ಕರ್ನಾಟಕದಲ್ಲಿರೋರು ಕನ್ನಡ ಬಿಗ್ ಬಾಸ್ ನೋಡ್ತೀವಿ, ಬೇರೆ ಲ್ಯಾಂಗ್ವೇಜ್ದು ನೋಡಕ್ ಹೋಗಲ್ಲ. ಅವಾಗ ಡ್ರಾಪ್ ಆಗುತ್ತೆ ಬೇರೆ ಬಿಗ್ ಬಾಸ್ದು TRP. ಸೇಮ್ ನಮಗೂ ಹಂಗೆ ಆಗೋದು. ಅಸ್ಮಾತ್ ತೆಲುಗು ಬಿಗ್ ಬಾಸ್ ಅವರು ನಮ್ಮನ್ನ ನೋಡ್ತಾರೆ, ತಮಿಳ್ ಬಿಗ್ ಬಾಸ್ ಅವರು ನಮ್ಮನ್ನ ನೋಡ್ತಾರೆ, ಹಿಂದಿ ಬಿಗ್ ಬಾಸ್ ಇರೋರು ನಮ್ಮನ್ನ ನೋಡ್ತಾರೆ. ಅವಾಗ ನಮ್ಮ TRP ಜಾಸ್ತಿ ಆಗ್ತಾ ಇತ್ತು. ಇವಾಗ ಅವ್ರವ್ರ ಬಿಗ್ ಬಾಸ್ಗಳು ಅವ್ರವ್ರು ನೋಡೋದ್ರಿಂದ TRP ಡೌನ್ ಆಗುತ್ತೆ. ಅಷ್ಟೇನು ಎಫೆಕ್ಟ್ ಆಗಲ್ಲ, ಆದರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ವ್ಯೂಸ್ನಲ್ಲಾಗಿರಲಿ ಇಲ್ಲ ವೋಟಿಂಗ್ ಏನಾರು ಹಾಕಿದ್ರೆ ವೋಟಿಂಗ್ನಲ್ಲಾಗಿರಲಿ ಎಲ್ಲದರಲ್ಲೂ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಸ್ಟಾರ್ಟ್ ಆಗಲ್ಲ. ಅದು ಒಟ್ಟಿಗೆ ಅಂದರೆ ಒಂದೇ ದಿವಸದಲ್ಲಿ ಸ್ಟಾರ್ಟ್ ಆಗಲ್ಲ. ಆ ಪ್ರೋಮೋ ಪ್ರಕಾರ ಏನಂತ ಹೇಳಿದ್ದಾರೆ ಅಂದರೆ, ಬಿಗ್ ಬಾಸ್ 6 ಲ್ಯಾಂಗ್ವೇಜ್ನ ಬಿಗ್ ಬಾಸು ಒಂದೇ ಮಂತ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಬಿಗ್ ಬಾಸು. ಈಗ ಯಾವ್ಯಾವ ಬಿಗ್ ಬಾಸು ಯಾವ್ಯಾವ ದಿನದಲ್ಲಿ ಲಾಂಚ್ ಆಗ್ತೈತೆ ಅಂತ ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಿಗ್ ಬಾಸ್ ಸೀಸನ್ 10 ತಮಿಳು ವಿಜಯ್ ಸೇತುಪತಿ ಅವರು ಹೋಸ್ಟ್ ಮಾಡ್ತವ್ರೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಸೆಪ್ಟೆಂಬರ್ 6 ಲಾಂಚ್ ಆಗ್ತೈತೆ ತಮಿಳು. ಬಿಗ್ ಬಾಸ್ ಸೀಸನ್ 10 ತೆಲುಗು ನಾಗಾರ್ಜುನ ಸರ್ ಹೋಸ್ಟ್ ಮಾಡ್ತವ್ರೆ. ಅದು ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂದರೆ ಸೆಪ್ಟೆಂಬರ್ 13 ಲಾಂಚ್ ಆಗ್ತೈತೆ ಬಿಗ್ ಬಾಸ್ ಸೀಸನ್ 10 ತೆಲುಗು. ಇನ್ನು ನೆಕ್ಸ್ಟು ಬಿಗ್ ಬಾಸ್ ಸೀಸನ್ 20 ಹಿಂದಿ ಸಲ್ಮಾನ್ ಖಾನ್ ಸರ್ ಹೋಸ್ಟ್ ಮಾಡ್ತವ್ರೆ. ಅದು ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂದರೆ ಸೆಪ್ಟೆಂಬರ್ 20 ಲಾಂಚ್ ಆಗ್ತಾಯಿದೆ. ಇನ್ನು ನೆಕ್ಸ್ಟ್ ನಮ್ಮದು ಯಾವಾಗ ಹೋಸ್ಟ್ ಆಗ್ತಾಯಿದೆ ಅಂದರೆ ಬಿಗ್ ಬಾಸ್ ಸೀಸನ್ 13 ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ. ಅದು ಯಾವಾಗ ಸ್ಟಾರ್ಟ್ ಆಗ್ತಾಯಿದೆ ಸೆಪ್ಟೆಂಬರ್ 27 ಲಾಂಚ್ ಆಗ್ತಾಯಿದೆ. ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡಿದ್ರೆ, ಬಿಗ್ ಬಾಸ್ ಸೀಸನ್ 13ಗಳ ಕಂಟೆಸ್ಟೆಂಟ್ಸ್ಗಳ ಲಿಸ್ಟ್ ಬಂದಿದೆ. ಯಾರ್ಯಾರು ಈ ಸತಿ ಬಿಗ್ ಬಾಸ್ ಸೀಸನ್ 13 ಮನೆ ಒಳಗೆ ಹೋಗ್ತಾರೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಪ್ರತಿ ಸತಿನೂ ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ 18 ಜನ ಮನೆಯೊಳಗೆ ಹೋಗ್ತಿದ್ರು ಓಪನಿಂಗ್ ದಿವಸ. ಆದರೆ ಈ ಸತಿ 18 ಜನ ಮನೆಯೊಳಗೆ ಹೋಗಲ್ಲ. ಟೋಟಲ್ ಆಗಿ 21 ಜನ ಮನೆಯೊಳಗೆ ಹೋಗ್ತಾರೆ ಅಂತೆ ಸೋರ್ಸರ್ಸ್ನ ಪ್ರಕಾರ. ಈಗ 21 ಜನದಲ್ಲಿ 6 ಜನನ ಮೈನಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ 6 ಜನ ಅಗ್ನಿ ಪರೀಕ್ಷೆಯಿಂದ ಬರ್ತಾರೆ. 21ರಲ್ಲಿ 6 ಜನ ಮೈನಸ್ ಆದರೆ ಟೋಟಲ್ 15 ಜನ. 15 ಜನದಲ್ಲಿ ಒಬ್ಬರನ್ನ ಮೈನಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವೈಟ್ ಗೋಲ್ಡ್ ಇಂದ ಒಬ್ರು ಬರ್ತಾರೆ. ಅಂದ್ರೆ ಟೋಟಲ್ 14 ಜನ. ಆ 14 ಜನದಲ್ಲಿ 2 ಕ್ವಾಟ್ಲೆ ಕಿಚನ್ ಇಂದ ಬರ್ತಾರೆ. ಅಂದ್ರೆ ಟೋಟಲ್ 12 ಜನ. ಆ 12 ಜನದಲ್ಲಿ 4 ಜನ ಮೈನಸ್ ಆದರೆ 4 ಜನ ಪ್ರತಿ ವರ್ಷನೂ ಕಲರ್ಸ್ ಕನ್ನಡದಿಂದ 4 ಜನ ಬಂದೇ ಬರ್ತಾರೆ. ಲೀಡ್ಸ್ ಆಗಿರ್ಬೋದು, ಹೀರೋಯಿನ್ಗಳು 2 ಮೇಲ್ 2 ಫಿಮೇಲ್ ಬಂದೇ ಬರ್ತಾರೆ. 4 ಜನ ಮೈನಸ್ ಆದರೆ 8 ಜನ. 8 ಜನದಲ್ಲಿ ಒಬ್ರು ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್, ಅಂದ್ರೆ ಅಷ್ಟೇನು ದೊಡ್ಡ ಫೇಮಸ್ ಏನಾಗಿರಲ್ಲ, ಆದರೆ ಒಂಥರ ಯೂನಿಕ್ ಆಗಿರ್ತಾರೆ. ಎಕ್ಸಾಂಪಲ್ ರಕ್ಷಿತಾ ಮತ್ತೆ ಮಲ್ಲಮ್ಮ ಅವ್ರು ಬಂದ್ರಲ್ಲ, ಆ ಕ್ಯಾಟಗಿರಿಯಲ್ಲಿ ಒಬ್ರು ಬರ್ತಾರೆ. ಟೋಟಲ್ ಇನ್ನು 7 ಜನ ಯಾರು, 7 ಜನ ಇಲ್ಲ 8 ಜನ ಯಾರು ಅಂತ ನಾವೇ ತಿಳ್ಕೊಬೇಕಾಗುತ್ತೆ. ಬನ್ನಿ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಬರ್ತಾರ ಬರೋಲ್ಲ ಅಂತ ನೋಡ್ಕೊಂಡ್ ಬರೋಣ. ಫಸ್ಟ್ ಆಫ್ ಆಲ್ 3 ಜನ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ಗಳದ್ದು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಹರಿದಾಡ್ತಿದ್ದೆ. ಒಬ್ರು ಅಂಕು ಡುಮ್ಕು, ಸೆಕೆಂಡು ಸ್ಯಾಮ್ ಸಮೀರು, ಇನ್ನೊಬ್ಬರು ವರುಣ್ ಆರಾಧ್ಯ. ಈ 3 ಜನ ಈ ಸತಿ ಬರಲ್ಲ. 3 ಜನನು ಬರಲ್ಲ. ವರುಣ್ ಬರಲ್ಲ, ಸ್ಯಾಮ್ ಸಮೀರು ಬರಲ್ಲ, ಅಂಕು ಡುಮ್ಕುನು ಬರಲ್ಲ. 3 ಜನನು ಬಿಗ್ ಬಾಸ್ ಸೀಸನ್ 13 ಬರಲ್ಲ. ಅಸ್ಮಾತ್ ಅಂಕು ಡುಮ್ಕು ಏನಾದ್ರು ಬರ್ಬೇಕಂದ್ರೆ ಡೈರೆಕ್ಟು ನಾರ್ಮಲ್ ಇವಾಗ ಅಗ್ನಿ ಪರೀಕ್ಷೆಯಿಂದ ಬರ್ಬೇಕಲ್ಲ, ಹಂಗೆ ಬರಬೇಕಾಗುತ್ತೆ. ಇನ್ನು ಬೇರೆ 2 ಬರಲ್ಲ. ವರುಣ್ ಆರಾಧ್ಯವರು ಲಾಸ್ಟ್ ಸೀಸನ್ ಬರಬೇಕಾಗಿತ್ತು, ಆದರೆ ಬರಲ್ಲ ಅಂತ ಏನೋ
ಬೇರೆ ಇದು ಇಂಪಾರ್ಟೆಂಟ್ ಕೆಲಸ ಐತೆ ಅಂತ ಬರೋಕ್ಕಾಗಿಲ್ಲ. ಈ ಸತಿ ಮೂರು ಜನರು ಬರಲ್ಲ. ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ಪ್ರತಿ ವರ್ಷನೂ ಅಂದರೆ ಈ 3 ವರ್ಷದಿಂದ ಜಿ ಕನ್ನಡದಿಂದ ಬರ್ತವ್ರೆ ಕಂಟೆಸ್ಟೆಂಟ್ಸ್ಗಳು. ಸತಿ ಆದರೆ ನಮ್ಮ ಗಿಲ್ಲಿ ಬಂದಿದ್ರು, ಅದಕ್ಕಿಂತ ಸತಿ ಆದರೆ ಗೌತಮಿ ಜಾಧವ್ ಬಂದಿದ್ರು, ಅದಾದಮೇಲೆ ಹನುಮಂತ ಅವ್ರು ಬಂದಿದ್ರು. ಈ ಸತಿ ಯಾರು ಬರ್ತಾರೆ ಅಂತ ಕೇಳೋದ್ರೆ ಅವರೇ ನಮ್ಮ ಕಂಟೆಸ್ಟೆಂಟ್ ನಂಬರ್ 1 ಗಗನ್ ಅವ್ರು ಗೊತ್ತು ತಾನೆ, DKD ಮಾಡಿದ್ದಾರೆ, ಮತ್ತು ಮಹಾನಟಿ, ರಿಯಾಲಿಟಿ ಶೋ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಅವರೇ ಫೇಮಸ್ ಆದರು ಒಂದು 20%, ಇನ್ನು ಮಿಕ್ಕಿದ್ದು ಗಿಲ್ಲಿಂದನೇ ಫೇಮಸ್ ಆದರು. ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ ಗಗನ್ ಅವ್ರು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ನ್ಯೂಸ್ ಬರ್ತಾ ಇದೆ. ಲಾಸ್ಟ್ ಸೀಸನೆಲ್ಲ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ಗಿಲ್ಲಿ ಮತ್ತು ಗಗನ. ಯಾವನು ಗೊತ್ತು, ಕಾವ್ಯ ಸ್ಥಾನದಲ್ಲಿ ಗಗನ್ ಅವ್ರು ಇರ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ. ಇಲ್ಲ, ಇವಾಗ ಇಷ್ಟೊತ್ತರಲ್ಲೇ ಮೂವಿ ಮಾಡ್ತಾಯಿದ್ರು, ಸೀಸನಲ್ಲಿ ಬಂದಿದ್ದೀರಿ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 2 ರಾಘವೇಂದ್ರ ಈಸ್ ಅನ್ ಕಾಮಿಡಿಯನು. ನಿಮ್ಗೆಲ್ಲರೂ ಗೊತ್ತಿದೆ, ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು. 6 ಸೀಸನಿಂದ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳ್ತಾರೆ. ಆದರೆ ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾರಾ? ನನಗೆ ಯಾಕೋ ಸೀಸನ್ 13ಗೂ ಬರಲ್ಲ ಅಂತ ಅನಿಸ್ತದೆ ರಾಘವೇಂದ್ರ ಅವರು. ಯಾಕಂದ್ರೆ ಕೇಳೋದಾದ್ರೆ 6 ಜನ ಕಾಮನರ್ಸ್ ಬರ್ತಾರೆ ಈ ಸತಿ ಅಗ್ನಿ ಪರೀಕ್ಷೆಯಿಂದ, ಒಬ್ಬರು ವೈಟ್ಗಳಿಂದ ಬರ್ತಾರೆ, ಟೋಟಲ್ 7 ಜನ, ಪ್ಲಸ್ 2 ಕಾಮಿಡಿಯನ್ಸ್ ಅಂದರೆ ಕ್ವಾಟ್ಲೆಗಳು ಬರ್ತಾರೆ ಕ್ವಾಟ್ಲೆ ಕಿಚನಿಂದ. ರಾಘವೇಂದ್ರ ಬರಬೇಕಂದ್ರೆ ಕ್ವಾಟ್ಲೆ ಅಂದರೆ ಕಾಮಿಡಿಯನ್ಸ್ ಆಗೇ ಬರಬೇಕಾಗುತ್ತೆ. ಕ್ವಾಟ್ಲೆ ಕಿಚನಿಂದ 2 ಬರ್ತಾರ, ಅದರಿಂದ ಅವ್ರ ಪ್ಲೇಸ್ ಕ್ಯಾನ್ಸಲ್ ಆಗುತ್ತೆ ಅಂತ ನನಗನ್ಸುತ್ತೆ. ಐ ಥಿಂಕ್ ಸೊ 0% ರಾಘವೇಂದ್ರ ಅವ್ರು ಬರೋದು. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 3 ನೋಡೋದಾದರೆ ಶ್ವೇತಾ ಪ್ರಸಾದ್ ಅವರ ಹೆಸರು ಎಲ್ಲ ಬಿಗ್ ಬಾಸ್ನಲ್ಲೂ ಬರ್ತಾ ಇದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಸೀರಿಯಲ್ ಮಾಡಿದ್ದಾರೆ, ಲೀಡ್ ಆ್ಯಕ್ಟ್ರೆಸ್ ಆಗಿ ಮಾಡಿದ್ದಾರೆ, ರಾಧಾ ರಮಣನ ಸೀರಿಯಲ್ಲು, ಮತ್ತು ಸಿಕ್ಕಾಪಟ್ಟೆ ಮೂವೀಸ್ಗಳು ಮಾಡಿದ್ದಾರೆ. ಈಗಷ್ಟೇ ಲವ್ ಮಾಕ್ಟೈಲ್ 3 ಚಿತ್ರದಲ್ಲಿ ಲಾಯರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಸೊ ಇವರು ಲಾಸ್ಟ್ ಸೀಸನಲ್ಲೂ ಅಷ್ಟೇ ವೈಲ್ಡ್ ಕಾರ್ಡ್ ಆಗಿ ಬರ್ತಾರೆ ಅಂತ ಹೇಳಿದರು, ಮತ್ತು ಸೀಸನ್ 12 ಲಾಂಚ್ ದಿವಸ ಬರ್ತಾರೆ ಅಂತ ಹೇಳಿದರು. ಎಲ್ಲರ ಎಕ್ಸ್ಪೆಕ್ಟೇಷನ್ ಅಂದ್ಕೊಂಡಿದ್ರು ವೈಲ್ಡ್ ಕಾರ್ಡ್ನಲ್ಲಿ ಬರ್ಬೋದು, 90% ಬರ್ಬೋದು ಅಂತ ಅಂದ್ಕೊಂಡಿದ್ರು, ಬಂದಿಲ್ಲ. ಅದೇ ಸೀಸನ್ 13ಗೆ ಬರ್ಬೋದು, ಸಿಕ್ಕಾಪಟ್ಟೆ ಚಾನ್ಸಸ್ ಇದೆ ಈ ಸತಿ ಶ್ವೇತಾ ಪ್ರಸಾದ್ ಅವ್ರು ಬರೋದು. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 4 ಯಶಸ್ವಿನಿ ಅವರು. ಇವರು ಕಲರ್ಸ್ ಕನ್ನಡದ ಸೀರಿಯಲಲ್ಲೇ ವರ್ಕ್ ಮಾಡಿದ್ದಾರೆ. ಯಾವುದು ಅಂತ ಸೀರಿಯಲ್ ಅಂತ ಕೇಳೋದಾದರೆ ಮಂಗಳ ಗೌರಿ ಮದುವೆ. ಅದರಲ್ಲಿ ಆಲ್ಮೋಸ್ಟ್ ಲೀಡ್ ಕ್ಯಾರೆಕ್ಟ್ರಲ್ಲೇ ಪ್ಲೇ ಮಾಡಿದ್ದಾರೆ. ಇವರು ಈ ಸೀಸನ್ಗೆ ಬರ್ಬೋದು ಅಂತ, ಅದೇ ನಾನು ಹೇಳಿದಲ್ಲ ಸೀರಿಯಲಲ್ಲಿ 2 ಬರ್ತಾರಂತ, ಅದರಲ್ಲಿ ಇವರು ಒಬ್ಬರು ಅಂತ ಹೇಳ್ತಾರೆ. ನೋಡೋಣ ಬರಲ್ಲ ಅಂತ. ನನಗೆ ಗೊತ್ತಿರೋ ಪ್ರಕಾರ ಬರ್ಬೋದು ಅನಿಸ್ತದೆ. ಕಂಟೆಸ್ಟೆಂಟ್ ನಂಬರ್ 5 ಆಮ್ರಿಟಾ ರಾಜ್ ಅವರು. ಇವರು ಕ್ವಾಟ್ಲೆ ಕಿಚನ್ ಈಗಲೂ ಕ್ವಾಟ್ಲೆ ಆಗಿ ನಡೆಸ್ಕೊಂಡು ಹೋಗ್ತವ್ರೆ. ನನಗೆ ಗೊತ್ತಿರೋ ಪ್ರಕಾರ, ಈ ಸೋರ್ಸಸ್ ಪ್ರಕಾರ ಈ ಸತಿ ಪಕ್ಕಾ ಇವರು ಬಿಗ್ ಬಾಸ್ ಸೀಸನ್ 13 ಪಕ್ಕಾ ಬಂದೇ ಬರ್ತಾರೆ, 100% ಕನ್ಫರ್ಮ್. ಸತಿ ಗಿಲ್ಲಿ ಅವ್ರಿಗೆ 5 ಮಂತ್ಸ್ ಹಿಂದೆನೇ ಕಾಂಟ್ರಾಕ್ಟ್ ಕೊಟ್ಟಂಗೆ ಪಕ್ಕಾ ಇವ್ರು ಕೊಟ್ಟಿರ್ಬೋದು ಅನಿಸ್ತಾ ಇದೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 6 ಸಮೀಕ್ಷಾ ಅವರು. ಇವರು ಕೂಡ ಕ್ವಾಟ್ಲೆ ಕಿಚನಲ್ಲಿ ಕ್ವಾಟ್ಲೆ ಆಗಿದ್ದಾರೆ. ನಾನು ಹೇಳ್ದಲ್ಲ, ಒಬ್ಬರು ಆಮ್ರಿಟಾ, ಇನ್ನೊಬ್ರು ಇವರು. ಪಕ್ಕ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಇಲ್ಲ, ಪಕ್ಕ 2 ಅಂತೂ ಬಂದೇ ಬರ್ತಾರೆ. ಕ್ವಾಟ್ಲೆ ಕಿಚನಿಂದ 2 ಬರೋ ಯಾರು ಅಂತ ಗೊತ್ತಾಯ್ತಲ್ಲ, ಒಂದು ಆಮ್ರಿಟಾ, ಇನ್ನೊಬ್ರು ಸಮೀಕ್ಷಾ, 2 ಪಕ್ಕಾ ಬಂದೇ ಬರ್ತಾರೆ. ಇಬ್ಬರಲ್ಲಿ ಒಬ್ಬರಂತೂ 100% ಕನ್ಫರ್ಮ್, 2 100% ಕನ್ಫರ್ಮ್ ಅಂತ ನ್ಯೂಸ್ಗಳ ಮಾಹಿತಿ. ನೆಕ್ಸ್ಟು ಕಾಮಿಡಿಯನ್ನಲ್ಲಿ ಯಾರು ಬರ್ತಾರೆ? ಕಾಮಿಡಿಯನ್ನಲ್ಲಿ ಐ ಥಿಂಕ್ ಸೊ ಈ ಸತಿ ಜೋಡಿ ನಂಬರ್ 1ನಲ್ಲಿ ಮಾಡಿದ್ರೆ ಜಗಪ್ಪ ಬರ್ಬೋದು ಅಂತ ಎಲ್ಲ ಕಡೆ ಸಿಕ್ಕಾಪಟ್ಟೆ ನ್ಯೂಸ್ಗಳು ಬರ್ತೈತೆ. ಜಗಪ್ಪ ಅವ್ರಿಗೆ ಸಿಕ್ಕಾಪಟ್ಟೆ ಮ್ಯಾಕ್ ಇದೆ, ಗೇಮ್ ಹಿಂಗಾಡೋದು, ಟಾಸ್ಕ್ಗಳು ಹಿಂಗಾಡೋದು, ಕಾಮಿಡಿನೂ ಮಾಡ್ತಾರೆ, ಸಿಚುವೇಶನ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಜಗಪ್ಪ ಬಂದರೆ ಚೆನ್ನಾಗಿರುತ್ತೆ ಈ ಸತಿ, ಕಾಮಿಡಿ ಮತ್ತು ವೆರೈಟಿ ತರ್ತಾರೆ ಜಗಪ್ಪ ಅವರು. ನೆಕ್ಸ್ಟ್ ಕಂಟೆಸ್ಟೆಂಟ್ ಹೆಸರು ಋತ್ವಿಕ್ ಅವರು. ಇದೇ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಮಾಡಿದ್ದಾರೆ. ಯಾವ ಸೀರಿಯಲ್ ಅಂತ ಕೇಳೋದ್ರೆ ರಾಮಾಚಾರಿ. ಸಿಕ್ಕಾಪಟ್ಟೆ ಇಟ್ಟು 1000 ಎಪಿಸೋಡ್ಸ್ ಮಾಡಿದ್ರು. ಸೀಸನಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ರು, ಅದೇ ಸೀಸನಲ್ಲಿ ಬಂದರೆ ಈ ಸೀಸನಲ್ಲಿ ಬರ್ತಾರೆ ಅಂತ ವಾಪಸ್ ಹೆಸರು ಬಂದಿದೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಹೆಸರು ಮಧು ಭೈರಪ್ಪ. ಇವರು ಕೂಡ ಅಷ್ಟೇ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಮಾಡಿದರು. ಲಾಸ್ಟ್ ಇಯರೇ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೇ ಯಜಮಾನ ಅಂತ ಸೀರಿಯಲ್ ಬರ್ತಾಯಿತ್ತು, ಆ ಸೀರಿಯಲ್ನ ನಾಯಕಿ ಆಗಿದ್ರು. ಆ ಸೀರಿಯಲ್ ಆಗಿಷ್ಟ ಲಾಸ್ಟ್ ಬಿಗ್ ಬಾಸ್ನಲ್ಲೇ ಬರ್ತಾರೆ ಅಂತ ಹೆಸರು ಬಂದಿತ್ತು, ಆದರೆ ಬರೋಕ್ಕಾಗಿಲ್ಲ. ಈ ಸೀಸನಲ್ಲೂ ಹೆಸರು ಬಂದಿದೆ. ಐ ಥಿಂಕ್ ಸೊ ಇವರು ಅಷ್ಟೇ 100% ಕನ್ಫರ್ಮು, ಪಕ್ಕ ಈ ಸೀಸನಲ್ಲಿ ಬಂದೇ ಬರ್ತಾರೆ. ನೆಕ್ಸ್ಟ್ ಕಂಟೆಸ್ಟೆಂಟು ಸುಷ್ಮಾ ಆರ್ ರಾವ್. ಇವರೀಗ ಕ್ವಾಟ್ಲೆ ಕಿಚನ್ನ ಆ್ಯಂಕರ್ ಆಗಿದ್ದಾರೆ. ಮುಂಚೆ ಸೀರಿಯಲ್ ಮಾಡ್ತಿದ್ದು ಭಾಗ್ಯಲಕ್ಷ್ಮಿ, ಈಗ ಭಾಗ್ಯಲಕ್ಷ್ಮಿ ಅಂತ ಆಗೋಯ್ತು. ಇವಾಗ ಸಿಕ್ಕಿರೋ ಟೈಮ್ನಲ್ಲಿ ಆ್ಯಂಕರಿಂಗ್ ಕೆಲಸ ಮಾಡ್ತಾರೆ. ಆ ಕ್ವಾಟ್ಲೆ ಕಿಚನ್ ಆಗೋಗುತ್ತೆ ಬಿಗ್ ಬಾಸ್ ಬರೋಷ್ಟರಲ್ಲಿ. ಕ್ವಾಟ್ಲೆ ಕಿಚನ್ ಆಗಿಷ್ಟ ನೆಕ್ಸ್ಟ್ ಅವ್ರಿಗೆ ಸೀರಿಯಲ್ ಯಾವುದು ಇಲ್ಲವೇ ಇಲ್ಲ. ಆದ್ದರಿಂದ ಇವರು ಬಿಗ್ ಬಾಸ್ ಪಕ್ಕ ಬಂದೇ ಬರ್ತಾರೆ. ಬೇರೆ ಸೀಸನಲ್ಲಿ ಆಗಿದ್ರೆ ಸೀಸನ್ ಇರ್ತಾಯಿತ್ತು, ಏನೋ ನಡ್ಸ್ಕೊಂಡು ಹೋಗೋದು. ಇವ್ರು ಬ್ಯುಸಿ ಆ್ಯಕ್ಟ್ರು, ಈ ಕೆಲಸ ಇಲ್ಲ ಆ ಕೆಲಸ ಪಕ್ಕ ಮಾಡ್ತಾರೆ. ಆಫರ್ ಹೋಗಿರೋ ಪಕ್ಕ ಇಸ್ತಿ ಬಿಗ್ ಬಾಸ್ ಸೀಸನ್ 13 ಪಕ್ಕ ಬಂದೇ ಬರ್ತಾರೆ.
ನೆಕ್ಸ್ಟು ಕಂಟೆಸ್ಟೆಂಟ್ ಹೆಸರು ರಶ್ಮಿ ಅವರು. ಇವರಂತೂ ಪಕ್ಕ 100% ಕನ್ಫರ್ಮ್ ಅಂತ ಹೇಳ್ತವ್ರೆ, ಬರ್ತಾರೋ ಬರಲ್ಲ ಗೊತ್ತಿಲ್ಲ. ಇವರು ಜಿ ಪವರ್ ಇವಾಗಷ್ಟೇ ಹೊಸ ಚಾನೆಲ್ ರಿಲೀಸ್ ಮಾಡಿದ್ದಾರೆ ಜಿ ಕನ್ನಡದವರು. ಅವ್ರದ್ದು ಹೆಸರು ಜಿ ಪವರ್ ಅಂತ. ಅದರಲ್ಲಿ ಹಳ್ಳಿ ಪವರ್ ಅಂತ ಪ್ಯಾಟೆಗೆ ಮಂದಿ ಹಳ್ಳಿ ಲೈಫ್ ಅಂತ ಒಂದು ರಿಯಾಲಿಟಿ ಶೋ ಬರ್ತೈತಲ್ಲ, ಸೇಮ್ ಅದೇ ಥರ ಹಳ್ಳಿ ಪವರ್ ಅಂತ ಶೋ ಮಾಡಿದ್ರು. ಅದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಟಾಸ್ಕ್ಗಳಾಡಿ ಜನಗಳ ಓಟ್ನ ಗೆಲ್ಲಿಸಿ ಆ ರಿಯಾಲಿಟಿ ಶೋನ ವಿನ್ನರ್ ಆಗಿದ್ರು. ಪಕ್ಕ ಬಿಗ್ ಬಾಸ್ ಬಂದು ಚೆನ್ನಾಗಿ ಟಾಸ್ಕ್ಗಳೆಲ್ಲ ಆಡ್ತಾರಂತ. ನೆಕ್ಸ್ಟ್ ಕಂಟೆಸ್ಟೆಂಟ್ ಹೆಸರು ಬಾಳು ಬೆಳಗುಂಡಿ ಅವರು. ಈಸ್ ಅ ಸಿಂಗರ್, ಉತ್ತರ ಕರ್ನಾಟಕದಿಂದ ಸಿಂಗರ್ ಬರ್ತಾರೆ. ಎಲ್ಲ ಸತಿನೂ ಅಷ್ಟೇ ಉತ್ತರ ಕರ್ನಾಟಕದಿಂದ ಯಾರೋ ಒಬ್ಬರವರು ಪಕ್ಕ ಬಂದೇ ಬರ್ತಾರೆ, ಯಾಕಂದರೆ ಉತ್ತರ ಕರ್ನಾಟಕದಿಂದ ಜಾಸ್ತಿ ಓಟ್ಸ್ಗಳು ಬರುತ್ತೆ ಬಿಗ್ ಬಾಸ್ಗೆ. ನೆಕ್ಸ್ಟು ಕಾಮಿಡಿಯನ್ಸ್ನಲ್ಲಿ 3 ಹೆಸರು ಬರ್ತೈತೆ. ಫಸ್ಟು ಪ್ರಶಾಂತ್, ನೆಕ್ಸ್ಟು ಹುಲಿ ಕಾರ್ತಿಕ್, 3ನೇದು ಸೂರಜ್ ಅವರು. ಈ 3 ಜನದಲ್ಲಿ ಫಸ್ಟು ಟಾಪ್ನಲ್ಲಿರೋದು ಸೂರಜ್. ಪ್ರಾಬಬಿಲಿಟಿ ಸಿಕ್ಕಾಪಟ್ಟೆ ಜಾಸ್ತಿ. ಹೋದ ವರ್ಷನೇ ಪಕ್ಕ ಬರಬೇಕಾಗಿತ್ತು, ಬರೋಕ್ಕಾಗಿಲ್ಲ. ಈ ವರ್ಷ ಪಕ್ಕ 100% ಅನ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಸೂರಜ್ ಈ ವರ್ಷ ಪಕ್ಕ ಬಿಗ್ ಬಾಸ್ ಸೀಸನ್ 13 ಬರ್ತಾರೆ. ಇನ್ನು ಪ್ರಶಾಂತ್ ಬಗ್ಗೆ ಮಾತಾಡೋದಾದರೆ ಈ ಸೀಸನ್ ಅಂತೂ ಪ್ರಶಾಂತ್ ಬರಲ್ಲ. ಹುಲಿ ಕಾರ್ತಿಕ್ ಚಾನ್ಸ್ ಇದೆ ಅಂತ ಹೇಳ್ಬೋದು.